ನಮಸ್ಕಾರಗಳು. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ಯಸಿದ್ಧಿ ಗಣಪತಿಯ ಒಂದು ಪೂಜೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಪೂಜೆ ಎಷ್ಟು ಸರಳವಾದದ್ದು ಅಷ್ಟೇ ನಮಗೆ ಫಲ ಕೊಡುವಂಥದ್ದು. ನಿಮ್ಮ ಯಾವುದೇ ಒಂದು ಕೋರಿಕೆ ಇರ್ಬೋದು, ಎಷ್ಟೇ ಒಂದು ಕಠಿಣವಾಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲ ಕೊಡುವಂಥದ್ದು. ಬನ್ನಿ, ಅದು ಯಾವ ರೀತಿ ಮಾಡೋದು ಅಂತೇಳಿ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ, ಈ ಒಂದು ಕಾರ್ಯಸಿದ್ಧಿ ವಿನಾಯಕನ ಪೂಜೆಯನ್ನು ನೀವು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಮೊದಲು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ನಮಸ್ಕಾರ ಮಾಡಿಕೊಂಡು, ಅಂದರೆ ನೀವೇನು ನಿಮ್ಮದು ಕೋರಿಕೆ ಇದೆಯೋ ಇದೇ ಕಾರಣಕ್ಕೋಸ್ಕರ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಕೇಳಿಕೊಂಡು ಆಮೇಲೆ ನೀವು ಮನೆಗೆ ಬಂದು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈಗ ಹೆಂಗಿದ್ರು ನಿಮಗೆ ಈಗ ಸಂಕಷ್ಟ ಚತುರ್ಥಿ ಬರ್ತಾ ಇರೋದ್ರಿಂದ ಅಂದಿನ ದಿವಸವೇ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಮನೆಗೆ ಬಂದು ನೀವು ಅಂದಿನ ದಿವಸವೇ ಬೇಕಾದ್ರೆ ಸಂಜೆಯಿಂದ ಪ್ರಾರಂಭ ಮಾಡ್ಬೋದು. ಆದರೆ ನೆಕ್ಸ್ಟ್ ನಂತರದಲ್ಲಿ ಬರುವ ದಿವಸದಲ್ಲಿ, ಅಂದರೆ ಮುಂದಿನ ದಿವಸದಲ್ಲಿ, ಇವಾಗ ನೀವು ಬುಧವಾರ ಪ್ರಾರಂಭ ಮಾಡ್ತೀನಿ ಅಂತಂದರೆ ಗುರುವಾರ ಆಗುತ್ತಲ್ಲ, ಆ ಬೆಳಗ್ಗೆನೇ ಆದಷ್ಟು ಬೆಳಗಿನ ಸಮಯದಲ್ಲಿ ನಾವು ಈ ಒಂದು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು. ನೋಡಿ, ಪೂಜೆ ಇದು ಏನಪ್ಪ ಅಂದರೆ, ಪೂಜೆ ಅಂದರೆ ಪೂಜೆ ಥರ ಅಲ್ಲ. ಇದು ನಾವು ಮೊದಲು ಇದನ್ನು ಒಂದು ರಂಗೋಲಿಯ ಮೂಲಕ ಮಾಡಿಕೊಳ್ಳುವಂಥ ಪೂಜೆ ಆಗಿರ್ತದೆ. ಮೊದಲು ನಾನು ಗಣಪತಿಯ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿತಾ ಇದ್ದೇನೆ. ಓಂ ವ್ರೀಂ ಗ್ರೀಂ ರೀಂ ಅಂತೇಳಿ ನಾವು ಮೇಲೆ ಬೀಜಾಕ್ಷರ ಮಂತ್ರವನ್ನು ಬರಿಬೇಕು. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡ್ಕೋಬೇಕಾಗುತ್ತದೆ. ಈಗ ನಿಮ್ಮ ಮನೆ ದೇವರ ಮನೆ ತುಂಬ ಪುಟ್ಟದಾಗಿದೆ ಅಂತಂದರೆ ನೀವು ಒಂದು ಪ್ಲೇಟಿನಲ್ಲೂ ಕೂಡ ಮಾಡ್ಬೋದು. ಒಂದು ಚಿಕ್ಕದಾದ ಪ್ಲೇಟ್ ತೆಗೆದುಕೊಳ್ಳಿ, ಆ ಪ್ಲೇಟಿನ ಮೇಲೂ ಕೂಡ ನೀವು ಈ ಒಂದು ರಂಗೋಲಿನ ಹಾಕಿ ನೀವು ಈ ಒಂದು ಪೂಜೆನ ಮಾಡ್ಬೋದು. ಈ ಪೂಜೆ ತುಂಬ ಸರಳವಾದದ್ದು, ಮಾಡುವ ವಿಧಾನ ಕೂಡ ಸರಳವಾದದ್ದು, ಆದರೆ ಅದರ ನಿಮ್ಮ ಫಲ ಮಾತ್ರ ತುಂಬ, ಅಂದರೆ ನೀವೇ ಅದನ್ನು ಆಶ್ಚರ್ಯ ಪಡ್ತೀರಿ. ಇದನ್ನು ನಾನು ಆ್ಯಕ್ಚುಲಿ ಒಂದು 2.5 ವರ್ಷದ ಕೆಳಗೆ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ವಿಡಿಯೋನ. ನನಗೆ ರೀಸೆಂಟಾಗಿ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದರು, ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಆ ವಿಡಿಯೋ ಸಿಗ್ತಾ ಇಲ್ಲ ನನಗೆ, ಮತ್ತೊಮ್ಮೆ ತಿಳಿಸ್ಕೊಡಿ ಅಂತೇಳಿ. ಸೊ ನಾನು ಅದಕ್ಕೋಸ್ಕರ ಮತ್ತೊಮ್ಮೆ ಆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾವು ಮೊದಲು ಗಣಪತಿಯ ಒಂದು ಬಿಂಬವನ್ನು ಬರಿಬೇಕು. ಮುಖ ಪದ್ಮ ಏನಂತೀವಿ ಅದನ್ನಷ್ಟೇ ನಾವು ಬರಿಬೇಕಾಗಿರುವಂಥದ್ದು. ತುಂಬ ಸರಳವಾದದ್ದು. ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ ಮೇಲೆ ಒಂದು ಕಿರೀಟದ ರೀತಿಯಲ್ಲಿ ಬರೆದು ಅದಕ್ಕೆ ಕಣ್ಣು ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು. ಹಾಗೆ ಕೆಳಗೆ ಸೊಂಡಲಿನ ಮೇಲೆ ಮೋದಕದ ಒಂದು ಚಿತ್ರವನ್ನು ಬರಿಬೇಕಾಗುತ್ತದೆ. ಇಷ್ಟೇ ಮಾಡುವಂಥದ್ದು, ತುಂಬ ಸರಳವಾದದ್ದು. ಈ ಒಂದು ರಂಗೋಲಿಯನ್ನು ಹಾಕೋದ್ರಿಂದ ಇದಕ್ಕೆ ಕಾರ್ಯಸಿದ್ಧಿ ವಿನಾಯಕ ರಂಗೋಲಿ ಅಂತ ಕರೀತಾರೆ. ಇದನ್ನು ನಾವು ಸುಮ್ಮನೆ ಹಾಕೋದಕ್ಕೆ ಬರೋದಿಲ್ಲ, ಮಂತ್ರವನ್ನು ಹೇಳಿಕೊಂಡು ನಾವು ಈ ಒಂದು ಸ್ತೋತ್ರ, ಅಂದರೆ ಈ ಒಂದು ರಂಗೋಲಿ ಹಾಕಬೇಕು. ಹಾಗೆಯೇ ಇದು ಕೇತು ದೋಷ ಯಾರಿಗೆಲ್ಲ ಇರುತ್ತೋ ಆ ಒಂದು ಪರಿಹಾರಕ್ಕೋಸ್ಕರನೂ ಕೂಡ ನೀವು ಈ ರಂಗೋಲಿ ಹಾಕ್ಬೋದು. ಹಾಗೆಯೇ ತುಂಬ ಜನ ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ, ಅಥವಾ ಒಂದು ಮದುವೆಯಲ್ಲೂ ಕೂಡ ತುಂಬ ವಿಳಂಬ ಆಗ್ತಾ ಇರುತ್ತೆ, ವಿದ್ಯಾಭ್ಯಾಸ ವಿಳಂಬ ಆಗ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯ ಒಂದು ಫಲ ಅಂತಲೇ ಹೇಳ್ಬೋದು. ಇದು ನೀವು ಸಂಪೂರ್ಣವಾಗಿ ದೇವರ ಮನೆ ಶುದ್ಧಿ ಮಾಡಿಕೊಂಡು ಎಲ್ಲನೂ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ. ಪ್ರತಿನಿತ್ಯ ಸರಳವಾಗಿ ಒಂದು ಈ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ರೀತಿ ನೀವು ಶೀಟ್ ಮೇಲಾದ್ರೂ ನೀವು ರಂಗೋಲಿ ಹಾಕ್ಬೋದು, ಅಥವಾ ಒಂದು ಪ್ಲೇಟಿನಲ್ಲಿ ಸಿದ್ಧತೆ ಮಾಡಿಕೊಂಡು ಆ ಥರ ಒಂದು ರಂಗೋಲಿ ಹಾಕಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದನ್ನು ನೀವು 21 ಬಾರಿ ನೀವು ಈ ಒಂದು ಕಾರ್ಯಸಿದ್ಧಿ ಸ್ತೋತ್ರವನ್ನು ಹೇಳ್ಕೋಬೇಕಾಗುತ್ತದೆ. ತುಂಬ ವಿಶೇಷವಾದದ್ದು. ಯಾವ ರೀತಿಯಪ್ಪ ಅಂತಂದರೆ, ಸ ಜಯಂತಿ ಸಿಂಧೂರ ವದನೋ ದೇವೋ ಯತ್ಪದ ಪಂಕಜ ಸ್ಮರಣ ವಾಸರ ಮಣಿರಿವ ತಮಾಸಂ ರಾಶೀನ ನಾಶಯತಿ ವಿಜ್ಞಾನಾಂ ಅಂತೇಳಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದನ್ನು ನಾನು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ, ನೀವು ಬರೆದಿಟ್ಕೊಂಡಿದ್ದೀನ. ದಿನ 21 ಬಾರಿ ಹೇಳ್ಕೋಬೇಕು, 21 ದಿವಸ ಮಾಡಬೇಕು ಇದನ್ನು. ಈಗ ನೀವು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ, 21 ದಿವಸ ಸಂಪೂರ್ಣವಾಗಿ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ನೀವು ಮಾಂಸಾಹಾರ ಸೇವನೆ ಮಾಡೋರಿರ್ತೀರಿ, ಅದೆಲ್ಲ ನಡೆಯೋದಿಲ್ಲ ಅಂತ, ಕೆಲವೊಂದು ಮನೆಗಳು ನಡೆಯೋದಿಲ್ಲ. ಆಗಿದೆ ನೀವೇನು ಮಾಡ್ಬೋದು ಅಂದರೆ, ಪ್ರತಿ ಬುಧವಾರ 21 ಬುಧವಾರ ನೀವು ಈ ರೀತಿಯಾಗಿ ರಂಗೋಲಿ ಹಾಕಿ ಈ ಮಂತ್ರವನ್ನು, ಅಂದರೆ ಈ ಸ್ತೋತ್ರವನ್ನು ಹೇಳ್ಕೋಬೋದು. 21 ದಿವಸ ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಗದೇ ಇದ್ದಾಗ ಮಾತ್ರ ಬುಧವಾರ 21 ವಾರ ನೀವು ಮಾಡ್ಕೋಬೋದು. ನೋಡಿ, ರಂಗೋಲಿನೂ ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಇದರಲ್ಲಿ ವಿಶೇಷ ಅಂತ ಏನೂ ಇಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈ ರಂಗೋಲಿ ಹಾಕಿದ ದಿವಸ ನೀವು ಮನೆಯಲ್ಲಿ ಏನನ್ನೂ ಕೂಡ ಮಾಡೋಕ್ಕೆ ಬರಲ್ಲ. ಅಂದರೆ ನಾವು ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ತಿಂತೀವಿ ಅಂತ ಆ ಥರ ಅನ್ನೋಕ್ಕಾಗೋದೇ ಇಲ್ಲ. ಹಾಗಾಗಿ ನೀವು ಈ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ನಂತರದಲ್ಲಿ ನೀವು ಮಾಡುವುದು ಒಳ್ಳೆಯದು. ಈ ಒಂದು ರಂಗೋಲಿಯಲ್ಲಿ ಹಾಕಿ 2 ದೀಪ ಹಚ್ಚಿಟ್ಬಿಟ್ಟು ಆದಷ್ಟು 21 ಬಾರಿ ಹೇಳ್ಕೋಬೇಕಾದ್ರೆ ನೀವು ಇನ್ನೊಂದು ಸಿದ್ಧತೆ ಮಾಡ್ಕೋಬೇಕು. 21 ಎಕ್ಕದ ಹೂವು ಅಥವಾ 21 ಗರಿಕೆ, ಇಷ್ಟನ್ನು ಸಿದ್ಧತೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನೀವೇನು ಮಾಡಬೇಕಂದ್ರೆ, 21 ಬಾರಿ ಪ್ರತಿ ಬಾರಿ ಮಂತ್ರ ಹೇಳ್ಕೋಬೇಕಾದ್ರೆ ಅಕ್ಷತೆ ಮತ್ತು ಒಂದು ಹೂವನ್ನು ನೀವು ಆ ಗಣಪತಿಯ ಮುಖ ಪದ್ಮ ಏನಿದೆಯೋ ಅಲ್ಲಿ ಇಡ್ತಾ ಬರಬೇಕು. ನಾನು ತೋರಿಸಿದ್ನಲ್ಲ ಆ ರೀತಿಯಾಗಿ ಅಷ್ಟನ್ನು ಇಟ್ಟು ನೀವು 21 ಬಾರಿ ಹೇಳ್ಕೊಂಡು, ಒಂದು ಪ್ರಸಾದ ಅಂತ ಬಂದಾಗ ವಿಶೇಷವಾಗಿ ಆ ಥರ ಏನಿಲ್ಲ, ಕಡಲೆ ಬೆಲ್ಲ ಇಡ್ಬೋದು, ಅವಲಕ್ಕಿ ಬೆಲ್ಲ ಇಡ್ಬೋದು, ಅಥವಾ ಅವಲಕ್ಕಿ ಬೆಲ್ಲ ಆಯಿತು, ಅದಲ್ಲದೆ ಬಾಳೆಹಣ್ಣು ಇಡ್ಬೋದು, ಹಾಲನ್ನು ಇಡ್ಬೋದು, ಏನಾದರೂ ಸರಿನೇ ಹಿಂಗೆ ಇಡಬೇಕು, ಆ ಥರ ಏನೂ ಇಲ್ಲ, ವಿಶೇಷವಾಗಿ ಆ ಥರ ಏನೂ ಇಲ್ಲ.
ತುಂಬ ಸರಳವಾಗಿ ಈ ಒಂದು ರಂಗೋಲಿನ ಹಾಕಿ ಆ ಒಂದು ಸ್ತೋತ್ರ ಹೇಳ್ಕೊಳ್ಳೋದು ಅಷ್ಟೇ ಮಾಡಬೇಕಾಗಿರುವಂಥದ್ದು. ಇದನ್ನು ಬೆಳಗಿನ ಸಮಯದಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಬೆಳಗ್ಗೆ ಅಂದರೆ ಫ್ರೆಶ್ ಆಗಿರ್ತೀರಿ, ಬೆಳಗ್ಗೆ ಎದ್ದು ಪ್ರತಿನಿತ್ಯ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀರಿ, ಮನೆ ಪೂಜೆ ಮಾಡ್ಕೊಳ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ನೀವು ಈ ಒಂದು ಪೂಜೆಯನ್ನು ಸಹ ಮಾಡ್ಕೋಬೋದು. ಇಷ್ಟನ್ನು ನೀವು ಮಾಡ್ಕೋಬೇಕಾಗಿರುವಂಥದ್ದು. ಇದರಲ್ಲಿ ನಿಮ್ಗೆ ಇನ್ನೂ ಏನಾದ್ರೂ ಒಂದು ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ. ನಿಮ್ಮ ಯಾವುದೇ ಒಂದು ಕ್ಲಿಷ್ಟಕರವಾದ ಕೋರಿಕೆ ಇದ್ದರೂ ಕೂಡ ಈ ಒಂದು ಗಣಪತಿಯ ಒಂದು ರಂಗೋಲಿ ಮತ್ತು ಸ್ತೋತ್ರದಿಂದ ಈಡೇರುತ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.